ನಟಿ ಗೀತಾ ಅವರ ಬಗ್ಗೆ ಬರ್ತಿರೋದು ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು. ಕನ್ನಡದ ಖ್ಯಾತ ಹಿರಿಯ ನಟಿಗೆ ಮತ್ತು ಕನ್ನಡ ಮಾತಾಡೋದು ತಮಿಳು, ತೆಲುಗು, ಮಲಯಾಳಮಲ್ಲೂ ಕೂಡ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ನಟಿ ಗೀತಾ ಅವರು ಇನ್ನಿಲ್ಲ ಅಂತ ಹೇಳ್ಬೋದು. ಹೌದು, ಚಿತ್ರರಂಗದಿಂದ ಈಗ ಸಂಪೂರ್ಣವಾಗಿ ದೂರವಾದ ಈಗಾಗಲೇ 18 ವರ್ಷಗಳು ಕಳೆದು ಹೋಯಿತು ಅಂತ ಹೇಳ್ಬೋದು. ನಟಿ ಗೀತಾ ಅವರು 1965ರಿಂದ 95 ತನಕ ಸಾಕಷ್ಟು ಬೇಡಿಕೆಗಳಿದ್ದಂಥ ನಟಿ ಅಂತ ಕೂಡ ಹೇಳ್ಬೋದು, ನಾಯಕಿ ಅಂತ ಕೂಡ ಹೇಳ್ಬೋದು. ಇನ್ನು ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರಿಳಿತಗಳು ಕೂಡ ಆಯಿತು. ಆ ಸಂದರ್ಭದಲ್ಲಿ ನಾಗಿಣಿ ಎಂಬ ಶಂಕರ್ನಾಗ್ ಮತ್ತು ಅನಂತ್ ನಾಗ್ ಅವರ ಸಿನಿಮಾದಲ್ಲಿ ಬೋಲ್ಡ್ ಪಾತ್ರದಲ್ಲಿ ಅಭಿನಯಿಸಿದಂಥ ಹೆಗ್ಗಳಿಕೆ ಇರಿಗಿಸಿರ್ತದೆ ಅಂತ ಕೂಡ ಹೇಳ್ಬೋದು. ಹೌದು, ಯಾಕೆಂದರೆ ಆ ಪಾತ್ರದಲ್ಲಿ ಅಲ್ಲೊಂದು ಸೀನ್ ಕೂಡ ಇತ್ತು, ಬೋಲ್ಡಾಗಿ ಅಭಿನಯಿಸಬೇಕಿತ್ತು ಎಂಬುದು. ಅದನ್ನು ಯಾರೂ ಕೂಡ ಒಪ್ಪಿರಲಿಲ್ಲ. ಆ ಸಂದರ್ಭದಲ್ಲಿ ಗೀತಾ ಅವರು ಒಂದು ಧೈರ್ಯ ಮಾಡಿದ್ದಕ್ಕೆ ಆ ಸಿನಿಮಾನೇ ಬ್ಲಾಕ್ ಬಸ್ಟರ್ ಹಿಟ್ ಕೂಡ ಆಯಿತು. ಅದರ ದೊಡ್ಡ ಮಟ್ಟಿಗೆ ಅವ್ರ ಬ್ರೇಕನ್ನು ಕೂಡ ತಂದು ಕೊಡ್ತು ಗೀತಾ ಅವರಿಗೆ ಅಂತ ಹೇಳ್ಬೋದು. ಇದಾದ ಸಾಕಷ್ಟು ಸಿನಿಮಾಗಳು ಮಾಡಿದ್ರು. 2006-2007 ತನಕ ಆ್ಯಕ್ಟಿವ್ ಆಗಿದ್ದರು. ತದನಂತರ ಎಲ್ಲೂ ಕೂಡ ಕಾಣಿಸಲಿಲ್ಲ. ಸದ್ಯಕ್ಕೆ ಇರೋ ಮಾಹಿತಿಗಳ ಪ್ರಕಾರ ತೆಲಂಗಾಣದಲ್ಲಿ ಈಗ ಸದ್ಯಕ್ಕೆ ವಾಸವಾಗಿದ್ದಾರೆ. ಅಷ್ಟೇ ಅಲ್ಲದೆ ಕೆಲವೊಂದು ರಾಜಕೀಯದಲ್ಲಿ ಚಿಕ್ಕಾಪುಟ್ಟವಾಗಿ ಸಕ್ರಿಯವಾಗಿ ಕಾಣಿಸ್ಕೊಂಡಿದ್ದು ಬಿಟ್ಟರೆ ಸ್ವಂತ ಉದ್ಯಮವನ್ನು ಮಾಡಿದ್ದಾರೆ ಎಂಬ ಮಾಹಿತಿ ಇದೆ. ಎಲ್ಲಿ ಉದ್ಯಮ ಮಾಡಿದರೆ ಏನು ಅಂತ ಯಾವುದೇ ಮಾಹಿತಿಗಳು ಇಲ್ಲಿ ಕಡೆ ತೋರಿಸ್ಕೊಂಡೆ ಚಿತ್ರರಂಗದಲ್ಲಿ ದೂರ ಉಳಿದು ಇನ್ನಿಲ್ಲವಾಗಿದ್ದಾರೆ. 18